ಸದ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನಕ್ಕೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪವರ್ ಫೈಟ್ ವಿಚಾರವಾಗಿ ಡಿಕೆಶಿ ಆಪ್ತ ಶಾಸಕ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರ್ಚಿ ಕದನದ ವಿಚಾರ ಕ್ಷಣ ಕ್ಷಣಕ್ಕೂ ತಿರುವನ್ನ ಪಡ್ಕೊಳ್ತಾ ಇದೆ. ಪವರ್ ಫೈಟ್ ವಿಚಾರವಾಗಿ ಮಾಗಡಿ ಶಾಸಕ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿನೂ ಇಲ್ಲ ಅಂತ ಬಾಲಕೃಷ್ಣ ಹೇಳಿದ್ದಾರೆ. ನಾವೆಲ್ಲ 2028ರ ಹೋರಾಟಕ್ಕೆ ಸಿದ್ಧವಾಗ್ತಾ ಇದ್ದೀವಿ ಅಂತ ಬಾಲಕೃಷ್ಣ ಮಾತನಾಡಿದ್ದಾರೆ. ನಮ್ಮ ಒಪ್ಪಿಗೆಯನ್ನ ನಾವ್ಯಾಕೆ ಬಹಿರಂಗವಾಗಿ ಹೇಳಬೇಕು, ಸಮಯ ಬಂದಾಗ ಕುತೂಹಲ ತಣಿಸ್ತೀವಿ ಅಂತ ಬಾಲಕೃಷ್ಣ ಮಾತನಾಡಿದ್ದಾರೆ. ರಾಮನಗರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ 2028ರ ಹೋರಾಟಕ್ಕೆ ಸಿದ್ಧವಾಗ್ತಾ ಇದ್ದೀವಿ, ನಮ್ಮ ಒಪ್ಪಿಗೆಗಳನ್ನ ನಾವ್ಯಾಕೆ ಬಹಿರಂಗವಾಗಿ ಹೇಳಬೇಕು ಅಂತ ಮಾತನಾಡಿದ್ದಾರೆ. ಪವರ್ ಫೈಟ್ ವಿಚಾರವಾಗಿ ಮಾಗಡಿ ಶಾಸಕ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕ್ರಾಂತಿ ಕ್ರಾಂತಿ ಅಂತಿದ್ದೀರಾ ನೀವು? ಪರ್ಮನೆಂಟ್ ಆಗಿ ಶಮನ ಆಗಿದೆ. ನೀವ್ ಯಾಕೆ ತಾತ್ಕಾಲಿಕ ಅಂತ ಹೇಳ್ತೀರಾ? ಯಾಕೆ ಹೇಳ್ತೀರಾ ತಾತ್ಕಾಲಿಕ ಅಂತ? ನೀವು ಪರ್ಮನೆಂಟ್ ಆಗಿ ಶಮನ ಆಗಿದೆ. ಯಾಕೆ ನಿಮ್ಮ ಹತ್ರ ಹೇಳ್ಬೇಕದೆಲ್ಲ? ನಾವು ಟೈಮ್ ಬಂದಾಗ ಹೇಳ್ತೀವಿ. ನಾವ್ ಏನ್ ಒಪ್ಕೊಂಡಿದೀವಿ ಅಂತ ಟೈಮ್ ಬಂದಾಗ ಹೇಳ್ತೀವಿ. ಹಂಗೆ ಇರ್ಬೇಕು. ಕುತೂಹಲ ಯಾವಾಗಲೂ ಕುತೂಹಲವಾಗಿ ಉಳ್ಕೋಬೇಕು. ಅಥವಾ ಟೈಮ್ ಬಂದಾಗ ಅದು ಕುತೂಹಲ ಬಗೆಹರಿಸ್ತೀವಿ. ಕ್ರಾಂತಿ ಯಾಕ್ರಿ? ನಾವೆಲ್ಲ ಒಪ್ಕೊಂಡು 2028 ಗಡಿ ಆಯ್ತೈತಿ, ನೀವು ಕ್ರಾಂತಿ ಕ್ರಾಂತಿ ಅಂತಿದ್ದೀರಾ ನೀವು? ಪರ್ಮನೆಂಟ್ ಆಗಿ ಶಮನ ಆಗಿದೆ. ನೀವ್ ಯಾಕೆ ತಾತ್ಕಾಲಿಕ ಅಂತ ಹೇಳ್ತೀರಾ? ಯಾಕೆ ಹೇಳ್ತೀರಾ ತಾತ್ಕಾಲಿಕ ಅಂತ? ನೀವು ಪರ್ಮನೆಂಟ್ ಆಗಿ ಶಮನ ಆಗಿದೆ. ಯಾಕೆ ನಿಮ್ಮ ಹತ್ರ ಹೇಳ್ಬೇಕದೆಲ್ಲ? ನಾವು ಟೈಮ್ ಬಂದಾಗ ಹೇಳ್ತೀವಿ. ನಾವ್ ಏನ್ ಒಪ್ಕೊಂಡಿದೀವಿ ಅಂತ ಟೈಮ್ ಬಂದಾಗ ಹೇಳ್ತೀವಿ. ಹಂಗೆ ಇರ್ಬೇಕು. ಕುತೂಹಲ ಯಾವಾಗಲೂ ಕುತೂಹಲವಾಗಿ ಉಳ್ಕೋಬೇಕು. ಅಥವಾ ಟೈಮ್ ಬಂದಾಗ ಅದು ಕುತೂಹಲ ಬಗೆಹರಿಸ್ತೀವಿ. ಕ್ರಾಂತಿ ಯಾಕ್ರಿ? ನಾವೆಲ್ಲ ಒಪ್ಕೊಂಡು 2028 ಗಡಿ ಆಯ್ತೈತಿ, ನೀವು ಕ್ರಾಂತಿ ಕ್ರಾಂತಿ ಅಂತಿದ್ದೀರಾ ನೀವು? ಪರ್ಮನೆಂಟ್ ಆಗಿ ಶಮನ ಆಗಿದೆ. ನೀವ್ ಯಾಕೆ ತಾತ್ಕಾಲಿಕ ಅಂತ ಹೇಳ್ತೀರಾ? ಯಾಕೆ ಹೇಳ್ತೀರಾ ತಾತ್ಕಾಲಿಕ ಅಂತ? ನೀವು ಪರ್ಮನೆಂಟ್ ಆಗಿ ಶಮನ ಆಗಿದೆ. ನಗರ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರವೀಣ್, ಈಗ ಆಲ್ರೆಡಿ ಕುರ್ಚಿ ಕದನಕ್ಕೆ ಒಂದು ತಾತ್ಕಾಲಿಕ ವಿರಾಮ ಬಿದ್ದಿದೆಯಾ ಅನ್ನುವಂಥ ಪ್ರಶ್ನೆಗೆ ಮಾಗಡಿ ಬಾಲಕೃಷ್ಣ ಅವರು ಉತ್ತರಿಸ್ತಾ ಇದ್ರು. ಅದು ಪರ್ಮನೆಂಟ್ ಆಗಿ ಶಮನ ಆಗಿದೆ. ನಾವು 2028ರ ಹೋರಾಟಕ್ಕೆ ನಾವು ಸಿದ್ಧವಾಗ್ತಿದ್ದೀವಿ. ಯಾವುದೇ ರೀತಿಯಾದಂತಹ ಸಮಸ್ಯೆ ನಮ್ಮಲ್ಲಿಲ್ಲ, ಬಹಿರಂಗವಾಗಿ ಹೇಳಬೇಕು ಅಂತ ಹೇಳ್ತಾ ಇದ್ರು. ಯಾಕೆ ಹೇಳಬೇಕು ಅಂತ ಹೇಳ್ತಾ ಇದ್ರು. ಸೊ ಮಾಗಡಿ ಬಾಲಕೃಷ್ಣ ಅವರ ಮಾತಿನ ಮರ್ಮ ಏನು ಪ್ರವೀಣ್? ಯಾವಾಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು ಅಂದ್ರೆ ನಾಯಕತ್ವ ಬದಲಾವಣೆ ಆಗುತ್ತೆ, ಸಿಎಂ ಚೇಂಜ್ ಆಗ್ತಾರೆ ಅನ್ನೋ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಯಾವಾಗ ಸಿಎಂ ಜೊತೆಗೆ ಡಿಸಿಎಂ ಇಬ್ರು ಕೂಡ ಜೊತೆಲಿ ಬ್ರೇಕ್ ಪಾಸ್ ಮಾಡಿ ಒಂದು ಇದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟರ ನಿಟ್ಟಿನಲ್ಲಿ ಬೇರೆ ಬೇರೆ ಚರ್ಚೆಗಳಿಗ ರಾಜ್ಯ ರಾಜಕಾರಣ ಆಗ್ತಾ ಇರುವಂತದ್ದು. ಇವತ್ತು ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ನೋಡಿದ್ರೆ ಸದ್ಯಕ್ಕೆ ನವೆಂಬರ್ ಕ್ರಾಂತಿ ಯಾವುದೂ ಇಲ್ಲ, ನಾವೆಲ್ಲರೂ ಕೂಡ 2028ರ ಚುನಾವಣೆಯನ್ನ ನೋಡ್ತಾ ಇದ್ವಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನ ತಯಾರಿಯನ್ನ ಮಾಡ್ಕೊತಾ ಇದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಿ. ಈಗ ಸ್ಟೇಟ್ಮೆಂಟ್ ನೋಡಿದಾಗ ಒಂದಷ್ಟು ಚರ್ಚೆಗಳಾಗುವಂಥದ್ದು. ಸದ್ಯಕ್ಕೆ ನವೆಂಬರ್ ಕ್ರಾಂತಿ ಇಲ್ಲ ಅಂತ ಹೇಳಿರುವಂತದ್ದು. ಜೊತೆಗೆ ಯಾವಾಗ ಕುತೂಹಲ ಇರುತ್ತೆ ಅದಕ್ಕೆಲ್ಲವೂ ಕೂಡ ತೆರೆ ಬೀಳುತ್ತೆ. ಕುತೂಹಲವಾಗಿ ಇಡಬೇಕು ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇರುವಂತದ್ದು. ಇದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಕೂಡ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಸಾಕಷ್ಟು ಹುಮ್ಮಸ್ಸಾಗುವಂತದ್ದು. ಅಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇರುವಂತದ್ದು. 140 ಶಾಸಕರು ಕೂಡ ಜೊತೆಲಿದ್ದೀವಿ ಅಂತ ಹೇಳಿ ಹೋದಂತ ಕಡೆ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಇವತ್ತು ಬಾಲಕೃಷ್ಣ ಕೊಟ್ಟಂತ ಸ್ಟೇಟ್ಮೆಂಟ್ ಕೂಡ ಒಂದಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಮೊದಲಿಂದನೂ ಕೂಡ ಒತ್ತಾಯವನ್ನ ಮಾಡಿದವರು ಬಾಲಕೃಷ್ಣ ಮೊದಲಿಗರು. ಯಾಕಂದ್ರೆ ಸಾಕಷ್ಟು ಸಂದರ್ಭಗಳಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ಗೆ ಅವಕಾಶವನ್ನ ಕೊಡಬೇಕು, ಅವರು 2.5 ವರ್ಷದ ಅವಧಿಯಲ್ಲಿ ಸಿಎಂ ಆಗ್ಬೇಕು ಅಂತ ಹೇಳಿ ಹೈಕಮಾಂಡ್ ನ ನಾಯಕರು ಕೂಡ ಭೇಟಿ ಮಾಡಿದ್ರು. ದೆಹಲಿಗೆ ಕೂಡ ಹೋಗಿ ಅಲ್ಲಿ ಭೇಟಿಯನ್ನ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ನವೆಂಬರ್ ಮುಗಿದಿದೆ, ನವೆಂಬರ್ ಕ್ರಾಂತಿ ಯಾವುದೂ ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ, 2028ರ ಚುನಾವಣೆಯನ್ನ ನೋಡ್ತಾ ಇದೀವಿ ಅಂತ ಒಂದು ಮಾತನ್ನ ಹೇಳಿದ್ರ ಮುಖಾಂತರ ಡಿ.ಕೆ. ಶಿವಕುಮಾರ್ಗೆ ಏನು ಸದ್ಯದ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನಂತರ ಡಿ.ಕೆ. ಶಿವಕುಮಾರ್ಗೆ ಮುಂದೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರೋದು. ಯಾಕಂದ್ರೆ ಬಾಲಕೃಷ್ಣ ಡಿ.ಕೆ. ಶಿವಕುಮಾರ್ನ ಅತ್ಯಾಪ್ತ ಶಾಸಕರು. ಹಾಗಾಗಿ ಅವ್ರ ಜೊತೆ ಏನಾದ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಆದಂತ ಚರ್ಚೆಗಳನ್ನ ಡಿ.ಕೆ. ಶಿವಕುಮಾರ್ ಹೇಳ್ಕೊಂಡ್ರೆ ಅನ್ನೋ ಒಂದಷ್ಟು ಚರ್ಚೆಗಳು ಕೂಡ ಆಗುವಂತದ್ದು. ಯಾಕಂದ್ರೆ 2028ರ ಚುನಾವಣೆನ ನಾವು ಮುಂದಿಟ್ಕೊಂಡಿದೀವಿ ಅನ್ನೋ ಮಾತನ್ನ ಹೇಳೋದ್ರ ಮುಖಾಂತರ ಸದ್ಯಕ್ಕೆ ಏನು ಈ ನವೆಂಬರ್ ಕ್ರಾಂತಿ ಅದಕ್ಕೆ ತಾತ್ಕಾಲಿಕ ಅಲ್ಲ, ಶಮನವಾಗಿದೆ. ಏನೋ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಯಾವುದೇ ರೀತಿಯ ಚರ್ಚೆಗಳು ಆಗೋ ರೀತಿ ಇಲ್ಲ. 2028 ಚುನಾವಣೆನ ನಾವು ನೋಡ್ತಾ ಇದೀವಿ. ಹಾಗಾಗಿ ಡಿ.ಕೆ. ಶಿವಕುಮಾರ್ಗೂ ಅವಕಾಶ ಸಿಗುತ್ತೆ ಅನ್ನೋ ಒಂದಷ್ಟು ಸುಳಿವನ್ನ ಬಾಲಕೃಷ್ಣ ಅವರು ಕೊಟ್ಟಿರುವಂತದ್ದು. ಸದ್ಯಕ್ಕೆ ಯಾವುದೇ ರೀತಿಯ ಕ್ರಾಂತಿ ಇಲ್ಲ, ಮುಂದೆ ಅವಕಾಶ ಸಿಗುತ್ತೆ ಅನ್ನೋ ಒಂದು
ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು ಸಿಂಧ್ರ. ಇದ್ರ ಜೊತೆಗೆ Okay, all right, ಕುಮಾರಸ್ವಾಮಿ ಪ್ರವೀಣ್. ವಿರುದ್ಧ ಕೂಡ ಒಂದಷ್ಟು ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.